ನಾಮಫಲಕದ ದಂಗಲ್ ಇವತ್ತು ಕೂಡ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ನಾರಾಯಣಗೌಡರ ಬಂಧನ ಆಗಿದೆ, ಮತ್ತೊಂದು ಕಡೆ ಇವತ್ತು ಕೂಡ ಕರವೇ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇವತ್ತು ಮತ್ತಷ್ಟು ತೀವ್ರಗೊಳ್ತಾ ಇದೆ ಕರವೇ ಪ್ರತಿಭಟನೆ. ಇವತ್ತು ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕರವೇ ನಾರಾಯಣಗೌಡ ಬಣದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿರುವಂತಹದ್ದು. ಸಿಎಂ ಮತ್ತು ಸಚಿವರ ಮನೆಯನ್ನ ಮುತ್ತಿಗೆಯನ್ನು ಹಾಕಲಿಕ್ಕೂ ಕೂಡ ಕರವೇ ಕಾರ್ಯಕರ್ತರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬೀದಿ ಬೀದಿಗಳಲ್ಲಿ ಹೋರಾಟವನ್ನು ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಕರವೇ ಸಂಘಟನೆ ಮಾಡ್ತಾ ಇರುವಂತಹದ್ದು. ಇವತ್ತು ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆಗೆ ನಾರಾಯಣಗೌಡ್ರೆ ಕರೆಯನ್ನ ಕೊಟ್ಟಿದ್ದಾರೆ. ನಾರಾಯಣಗೌಡರ ಬಂಧನ ಆಗಿದೆ, ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಈ ಸಂದರ್ಭದಲ್ಲಿ ಕರವೇ ಪ್ರತಿಭಟನೆ ಹೇಗಿರುತ್ತೆ, ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯ ಆಕ್ರೋಶವನ್ನು ಹೊರಹಾಕ್ತಾರೆ. ನಿನ್ನೆ ಚಿಕ್ಕೋಡಿ, ಬೆಳಗಾವಿ, ಬೆಂಗಳೂರಿನಲ್ಲಿ ಪ್ರತಿಭಟನೆಗಳಾಗಿದ್ವು. ನಾಮಫಲಕದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇವತ್ತು ಯಾವ ರೀತಿ ಪ್ರತಿಭಟನೆಯ ತೀವ್ರತೆ ಇರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ, ಒಂದು ಕಡೆ ಇವತ್ತು ಬಿಬಿಎಂಪಿ ಕೊಟ್ಟಂತಹ ಡೆಡ್ಲೈನ್ ಇವತ್ತು ಎಂಡ್ ಆಗ್ತಾ ಇದೆ. ಮತ್ತೊಂದು ಕಡೆ ನಾರಾಯಣಗೌಡರು ಸೇರಿ 29 ಕನ್ನಡಪರ ಸಂಘಟನೆಯ ಕಾರ್ಯಕರ್ತರ ಬಂಧನ ಆಗಿದೆ. ಹಾಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆ ಇವತ್ತು ರಾಜ್ಯದ ಬಹುತೇಕ ಕಡೆಗಳಿಗೆ ವಿಸ್ತರಿಸುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಪ್ರತಿಭಟನೆಯ ಕಿಚ್ಚು ಇವತ್ತು ಜ್ವಾಲಾಗ್ನಿಯಾಗಿ ಧಗಧಗಿಸುವಂತಹ ಸಾಧ್ಯತೆಯೂ ಕೂಡ ಎದ್ದು ಕಾಣಿಸ್ತಾ ಇದೆ.